ಪ್ರಜಾಪಯಣ ಚಿಟ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನೀವು ಮೂಲತಃ ಎಲ್ಲಿನವ್ರು ಸರ್? ಮೂಲತಃ ಕೊಡಗು ಸೋಮವಾರಪೇಟೆ ಕಾಫಿ ತೋಟ ಮಧ್ಯದಲ್ಲಿ ನಮ್ದು ಮನೆ ಇತ್ತು. ಪರಿಸರ ಪ್ರೇಮ ಅಲ್ಲೇ ಹುಟ್ಟಿತ್ತು ನಮ್ಗೆ. ಕೂಲ್ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಸರ್ ಏನ್ ಸರ್ ಇದು ವಿಶೇಷತೆ, ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು ಸರ್? ಇದು 20 ವರ್ಷದಿಂದ ಗಿಡ ಬಳ್ಳಿಗಳನ್ನು ಬೆಳೆಸ್ತಾ ಇದ್ದೆ. ಓಕೆ. 10 ವರ್ಷದಿಂದ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಇದರಿಂದ ಯಾವ್ದು ಹಾವುಗಳು ಬರೋದಾಗ್ಲಿ? ಹಾವುಗಳು ಬೇರೆ ಕಡೆ ಎಲ್ಲ ಬಂದಿದೆ, ಆ ಮನೆಗೆ ಬಂದಿದೆ, ಎಲ್ಲ ಮನೆಗೆ ಬಂದಿದೆ, ನಮ್ಮ ಮನೆಗೆ ಒಂದ್ಸಲ ಬಂದಿಲ್ಲ. ಪರಿಸರ ಉಳಿಸ್ಬೇಕಲ್ಲ ಸರ್. ಇದು ನಾಶ ಮಾಡಿದ್ರೆ ನಮ್ಗೆ ಓಝೋನು, ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಜಾಸ್ತಿ ಆಗುತ್ತೆ. ಹೌದು. ಇದೆಲ್ಲ ಹೇಗೆ ಸರ್? ಇದು ಪ್ರಾಣಿ ಇದು ಪಕ್ಷಿಗಳೆಲ್ಲ ಓಡಾಟ. ಆಕ್ಚುಲಿ ನಾವು ಹೊರಗಡೆ ಹೋಗ್ತೀನಿ ಇವಾಗ, ನಾನು ಬರ್ತೀನಿ ಹಠ ಮಾಡ್ತೇವೆ. ಫುಲ್ ಫ್ರೆಂಡ್ಲಿ ಇದೆ. ಹೌದು, ನಾನು ಬರ್ತೀನಿ ಹೊರಡ್ತೇವೆ. ಸೂಪರ್. ನೋಡಿ ನನ್ನ ನಾಯಿ ಮೇಲೆ ಪಕ್ಷಿಗಳ ಫ್ರೆಂಡ್ಲಿ ಇದೆ. ನೋಡಿ ಏನು ಮಾಡಲ್ಲ, ಪಕ್ಷಿಗಳ ಮೇಲೆ ನಾಯಿಗಳ ಮೇಲೆ ಮಡಗಿದ್ದೀನಿ. ಭಿನ್ನ ಆಗಿದೆ, ವಿಘ್ನ ಆಗಿದೆ ಅಂತ ಅಂದ ಮಾತ್ರಕ್ಕೆ ಅದಕ್ಕೆ ಏನು ಶಕ್ತಿ ಇಲ್ಲ ಅಥವಾ ಅದಕ್ಕೆ ಏನು ಇದಿಲ್ಲ ಅಂದ್ಬಿಟ್ಟು ರೋಡಲ್ಲಿ ಬಿಸಾಕುವಂಥದ್ದು ಮಾಡುವಂತ ಕಾಲಘಟ್ಟದಲ್ಲಿ ಇವತ್ತು ನೀವು ಅದನ್ನೆಲ್ಲ ಕಲೆಕ್ಟ್ ಮಾಡ್ತಿದ್ರಲ್ಲ, ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಪ್ರಜಾಪಯಣ ಚಿಟ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿದ್ದೀವಿ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾವು ಇದ್ದೀವಿ. ಪ್ರಜಾಪಯಣದ ವಿಶೇಷ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಇವತ್ತು. ಇವ್ರ ಬಗ್ಗೆ ನಾವು ಹೇಳ್ಬೇಕು ಅಂತಂದರೆ, ನಿಮಗೆ ನನ್ನ ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಒಂದು ಅರಣ್ಯ ಪ್ರದೇಶದಲ್ಲಿ ಇದ್ದೀವಿ ಅಂತ ಕಾಣಿಸ್ತಿದೆ. ಆದರೆ ಅರಣ್ಯ ಪ್ರದೇಶ ಅಲ್ಲ ಇದು. ಒಂದು ಮನೆ ಕಾಣಿಸ್ತಾ ಇಲ್ದಿರೋ ರೀತಿಲಿ ಪ್ರತಿಯೊಂದು ಗಿಡಗಳನ್ನ ಬಳ್ಳಿಗಳನ್ನ ಹಬ್ಬಿಸಿ ಮನೆನೇ ಒಂದು ಕಾಡು ಥರ ಮಾಡ್ಕೊಂಡಿದ್ದಾರೆ. ಯಾರು ಇವರು? ಇವ್ರ ವಿಶೇಷತೆ ಏನು? ಇವರು ಜೀವನ ಚರಿತ್ರೆ ಏನು? ಯಾಕೆ ಇಷ್ಟೆಲ್ಲ ಇಂಟ್ರೆಸ್ಟ್ ಬಂತು? ಪ್ರಕೃತಿ ಮೇಲೆ ಯಾಕೆ ಇಷ್ಟೊಂದು ಇವ್ರಿಗೆ ಒಲವು? ಇವತ್ತಿನ ಕಾಲಘಟ್ಟದಲ್ಲಿ ಸಾಕಷ್ಟು ನಮ್ಮ ಜನಗಳು ಏನಾಗ್ಬಿಟ್ಟಿದೆ ಅಂತಂದ್ರೆ, ಕಟ್ಟಡಗಳನ್ನ ನಿರ್ಮಾಣ ಮಾಡೋದಕ್ಕೆ ಅರಣ್ಯ ಪ್ರದೇಶನ ನಾಶ ಮಾಡಿ ಕಟ್ಟಡಗಳನ್ನ ನಿರ್ಮಾಣ ಮಾಡೋದಕ್ಕೆ ಇವ್ರು ಸ್ವಾರ್ಥವಾಗಿ ಬಳಸ್ಕೊಳ್ತಿರೋಂಥ ಕಾಲಘಟ್ಟದಲ್ಲಿ ಮನೆಯೇ ಒಂದು ಕಾಡಾಗಿ ಮಾರ್ಪಾಡು ಮಾಡ್ಕೊಂಡಿರೋಂಥ ಇಂಥವ್ರು ಕೂಡ ಇದಾರಲ್ಲ ನಮ್ಮ ಜೊತೆ ಅನ್ನೋದು ಖುಷಿ ವಿಚಾರ ವೀಕ್ಷಕರೇ. ನಾವು ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ವಿ, ಬಟ್ ಹೊರಗಡೆ ನೋಡಿದ್ರೆ ನಾವು ಇಷ್ಟೆಲ್ಲ ಏನೇನು ವಿಶೇಷವಾಗಿ ಎಲ್ಲ ಕಾಣಿಸ್ತಾ ಇದೆ ನಮಗೆ. ಬರೀ ನಾವು ಗಿಡಗಳು ಇದೆಲ್ಲ ಅಂತ ಅನ್ಕೊಂಡು ಬಂದ್ವಿ, ಬಟ್ ಗೇಟ್ ಹತ್ರ ನೋಡಿದ್ರೆ ವಿಶೇಷವಾಗಿ ಏನೋ ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಏನು ಕಲ್ಲುಗಳೆಲ್ಲ ನೀಟಾಗೆಲ್ಲ ಜೋಡಿಸಿ ಯಾವುದೂ ಕೂಡ ವೇಸ್ಟೇಜ್ ಅನ್ನೋದೇ ಕಾಣಿಸ್ತಾ ಇಲ್ಲ ಇಲ್ಲಿ. ನಾವು ಏನು ತುಂಬ ವೆರೈಟಿ ಆಫ್ ಗಿಡಗಳನ್ನ ನಾವು ನೋಡ್ತಾ ಇದ್ದೀವಿ. ಏನಿದು ವಿಶೇಷ? ನನಗೂ ಕುತೂಹಲ ಇದೆ. ನಾವು ಅವ್ರನ್ನ ಒಳಗಡೆ ಮಾತಾಡ್ಸೋ ಅಂತ ನಾವು ಪ್ರಯತ್ನ ಪಡೋಣ. ಬನ್ನಿ. ಓ ಸರ್, ಇದ್ದೀರಿ? ಸಾರಿ. ನಮಸ್ತೆ ಸರ್. ಸರ್, ನನ್ನ ಹೆಸರು ಕಿರಣ್ ಚಿಟ್ಟಿ ಅಂತ, ಪ್ರಜಾಧ್ವನಿ ಟಿವಿಯಿಂದ ಬಂದಿದ್ದೀವಿ. ಪ್ರಜಾಪಯಣ ಚಿಟ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸರ್, ನೀವು ಮೂಲತಃ ಎಲ್ಲಿನವ್ರು ಸರ್? ಮೂಲತಃ ಕೊಡಗು ಸೋಮವಾರಪೇಟೆ ಕಾಫಿ ತೋಟ ಮಧ್ಯದಲ್ಲಿ ನಮ್ದು ಮನೆ ಇತ್ತು. ಅಲ್ಲಿ ಒಳ್ಳೆ ಪರಿಸರ ಪ್ರೇಮ ಅಲ್ಲೇ ಹುಟ್ಟಿತ್ತು ನಮ್ಗೆ ಚಿಕ್ಕಂದಿರುವಾಗ. ಸರ್, ನಿಮ್ಮ ಪೂರ್ಣ ಹೆಸರು? ಪೂರ್ಣ ಫಾದರ್ ಬೆಂಜಮಿನ್ ವಾಸ್ ಅಂತ. ಓಕೆ. ಎಲ್ಲ ಫಿಲ್ಮ್ ಸೆಕ್ಷನ್ನಲ್ಲಿ ಫಾದರ್ ಆಗಿದ್ದೆ. 84ರಿಂದ ಸುಮಾರು ವರ್ಷ ಇದ್ದೆ. ನನಗೆ ರಿಟೈರ್ಡ್ ಆಯಿತು. ಈಗ ಆರಾಮಾಗಿ ಈ ತಂಪಾದ ಕೂಲ್ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅಲ್ಲ, ಖಂಡಿತ ಸರ್. ಇದು ಯಾಕೆಂದ್ರೆ ಇದು ಎಲ್ರಿಗೂ ಬರ್ದಿಲ್ದಿರೋಂಥ ಆಸಕ್ತಿ ನಿಮ್ಗಿದೆ. ಮತ್ತೆ ನೀವು ಯಾವ್ದು ಖಂಡಿತ ನಿಜ, ಅದು 100% ಒಂದು ಕೂಲ್ ಆಗಿರೋಂಥ ಜಾಗದಲ್ಲಿ ನೀವು ಇದ್ದೀರಾ ಅಂತ ಹೇಳ್ಬೋದು. ಸರ್, ಏನ್ ಸರ್ ಇದು ವಿಶೇಷತೆ? ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು ಸರ್? ಇದು 20 ವರ್ಷದಿಂದ ಗಿಡ ಬಳ್ಳಿಗಳನ್ನು ಬೆಳೆಸ್ತಾ ಇದ್ದೆ. ಓಕೆ. 10 ವರ್ಷದಿಂದ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಇದು ಒಳಗಡೆ ಗಿಡಗಳು, ಮರ ತರ ಸಣ್ಣ ಗಿಡಗಳೆಲ್ಲ ಇದೆ. ಅದ್ರ ಮೇಲೆ ಬಳ್ಳಿ ಹಬ್ಸಿದ್ದೀನಿ. ಅನೇಕ ತರ ಜಾತಿಯ ಬಳ್ಳಿಗಳಿದೆ. ಇದು ಗೊಟುಕೋಲ ಅಂದ್ರೆ ದೊಡ್ಡ ಬಳ್ಳಿ, ಅದು ಜಾಸ್ತಿ ಇರೋದು. ಅದು ನಮ್ಮ ದ್ರಾಕ್ಷಿ ಬಳ್ಳಿ ತರ. ಅದರಲ್ಲಿ ಹೂ ಬಿಡ್ತದೆ. ಹೂ ಬಿಡುವಾಗ
ಬಹಳ ದುಂಬಿಗಳು ಬರ್ತದೆ. ಓಕೆ. ದುಂಬಿಗಳು ಬಂದು ಈ ದುಂಬಿ ಜೇನು ಗೂಡು ಕೂಡ ಕಟ್ಟಿದೆ. ಓಕೆ. ಅನಂತರ ಇದು ಕಾಯಿ ಹಾಕುತ್ತೆ, ಅದು ಹಸಿರು ಬಣ್ಣ, ನಂತರ ಕೆಂಪು ಬಣ್ಣ ಆಗುತ್ತೆ, ಆಮೇಲೆ ಕಪ್ಪು ಬಣ್ಣ ಆದಾಗ ಫುಲ್ ಹಣ್ಣು ಆಯ್ತು ಅಂತ ಹೇಳಿ. ಅದು ಆಯುರ್ವೇದಿಕ್ ಎಲ್ಲ ಇದಿದೆ, ಔಷಧಿಯ ಗುಣಗಳಿದೆ ಅದರಲ್ಲಿ. ಹಾಗೆ ನಾಗಬಳ್ಳಿ ಇದೆ, ಅಮೃತ ಬಳ್ಳಿ ಇದೆ, ನಾನು ಕಾಣ್ತದೆ ಎಲ್ಲ ಬಳ್ಳಿಗಳು, ಮತ್ತೆ ಎಲ್ಲ ಔಷಧಿ ಗಿಡಗಳು ಜಾಸ್ತಿ ಇದೆ. ಔಷಧಿ ಗಿಡಮೂಲಿಕೆಗಳು ಜಾಸ್ತಿ ಇದೆ. ನಾಗಬಳ್ಳಿ ಇದೆಲ್ಲ ನಾಗಬಳ್ಳಿ ಅಂತಾರೆ. ಓಕೆ 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 ಓಕೆ. ಮತ್ತೆ ಇದು ನಾಲ್ಕು ಗಿಡಗಳು. ಓಕೆ. ಇದೆಲ್ಲ ಹಾವು ಬರೆದಿರೋಂಥ ಗಿಡಗಳು. ಸರ್ ನಾನು ಅದನ್ನೇ ಕೇಳಂತ ಹೋದೆ ಸರ್, ಇಷ್ಟು ಒಂದು ದಟ್ಟವಾಗಿ ಮನೆನೇ ಕಾಣದಿಲ್ಲದ ರೀತಿಯಲ್ಲಿ ನೀವು ಇದನ್ನ ಮಾಡ್ಕೊಂಡಿದ್ರಲ್ಲ ಪರಿಸರನ, ಬಟ್ ಇದರಿಂದ ಯಾವ್ದು ಹಾವುಗಳು ಬರೋದಾಗ್ಲಿ, ಬೇರೆ ಏನಾದ್ರು ಕೀಟಗಳು ಬರೋದಾಗ್ಲಿ, ಆ ಥರ ಏನು ಇಲ್ವಾ ಸರ್? ಅದು ಇಲ್ಲ. ಅದು ಯಾಕೆಂತಂದ್ರೆ ಹಾವು ಬರೆದಿರೋಂಥ ಗಿಡಗಳು ಇದೆಲ್ಲ ಔಷಧಿ ಗಿಡಗಳಲ್ಲ, ಅದ್ರ ವಾಸನೆ ಮತ್ತೆ ಅದ್ರದ್ದು ಆಕಾರ ಅವುಗಳಿಗೆ ಕಂಡ ದೂರ. ಅದು ನೋಡಿ, ಹಾವುಗಳು ಬೇರೆ ಕಡೆ ಎಲ್ಲ ಬಂದಿದೆ, ಆ ಮನೆಗೆ ಬಂದಿದೆ, ಎಲ್ಲ ಮನೆಗೆ ಬಂದಿದೆ. ಸ್ನೇಕ್ ಶಾಂಪ್ ಬಂದು ಸ್ನೇಕ್ ಶಾಂಪ್ ಅಂತ ಅವ್ರು ಬಂದು ಹಾವುಗಳನ್ನ ಎಲ್ಲ ಹಿಡ್ಕೊಂಡು ಹೋಗಿದ್ದಾರೆ. ನಮ್ಮ ಮನೆಗೆ ಒಂದ್ಸಲ ಬಂದಿಲ್ಲ, ಯಾಕಂದ್ರೆ ಹಾವು ಬಂದಿಲ್ವಲ್ಲ. ಸರ್ ಈಗ ಇದರಿಂದ ಈಗ ಈ ತರ ಎಲ್ಲ ಜಾಸ್ತಿ ಗಿಡಗಳೆಲ್ಲ ಮನೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇದೀವಿ ಅಂತಂದ್ರೆ ಸೊಳ್ಳೆಗಳೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಈ ಸೊಳ್ಳೆಗಳು ಕೂಡ ಬರೆದಿರೋಂಥ ಗಿಡಗಳಿಲ್ಲ. ಹೌದಾ? ಸೊಳ್ಳೆ ಬರೋದಿಲ್ಲ. ಓಕೆ. ಇಲ್ಲ, ಸೊಳ್ಳೆ ಬರಕೆ ಅದಕ್ಕೆ ಅಂತ ವಿಶೇಷವಾಗಿರುವಂತ ಏನಾದ್ರು ಗಿಡಗಳು ಆತರ? ಹೌದು, ಗಿಡಗಳು ಅದೇ ಸೊಳ್ಳೆ ಬರೆದಿರೋಂಥ ಗಿಡಗಳು ಇವೆಲ್ಲ. ಓಕೆ. ಒಳಗಡೆ ಸೊಳ್ಳೆಗಳು ಕೂರೋದು ಆತರ ಯಾವುದು ಇಲ್ಲ. ಸರ್ ಈಗ ಬಿಲ್ಡಿಂಗ್ ಕಟ್ ಎಷ್ಟು ವರ್ಷ ಆಯ್ತು? 21 ವರ್ಷ ಆಯ್ತು. 2004ರಲ್ಲಿ ನಾವು ಸೈಟ್ ತಗೊಂಡು ಇಲ್ಲಿ ಮನೆ ಕಟ್ಟಿ, ಸ್ವಂತ ಮನೆ. ಇದು ವಿಶೇಷ ಏನಂತಂದ್ರೆ, ಈ ಪೇಂಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ. 21 ವರ್ಷ ಆಯ್ತು, ಪೇಂಟಿಂಗ್ ಇನ್ನೂ ಮಾಡಕ್ ಆಗಲ್ಲ. ಅದು ದುಡ್ಡು ಉಳಿತಾಯ ಆಗ್ತದೆ. AC ಕರೆಂಟ್ ಪೇಂಟ್ ಮಾಡ್ಬೇಕು ಅಂತಂದ್ರೆ ಇದನ್ನೆಲ್ಲ ನಾಶ ಮಾಡ್ಬೇಕು. ಆಗಲ್ಲ, ನಾಶ ಮಾಡಕ್ ಆಗಲ್ಲ. ಯಾಕಂದ್ರೆ ಇದು ಪರಿಸರ ಉಳಿಸ್ಬೇಕಲ್ಲ ಸರ್. ಇದು ನಾಶ ಮಾಡಿದ್ರೆ ನಮ್ಗೆ ಓಝೋನು, ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಜಾಸ್ತಿ ಆಗುತ್ತೆ. ಹೌದು, ನಾವು ಇದನ್ನ ಗಿಡಗಳು ಬೆಳೆಸ್ಬೇಕು, ನಾಶ ಮಾಡಕ್ ಹೋಗ್ಬಾರ್ದು. ಕಾಡನ್ನಾಗ್ಲಿ, ಮನೆಯಲ್ಲಿ ಗಿಡಗಳು, ಗೋಡಲ್ಲಿರೋ ಗಿಡ ಮರಗಳನ್ನ ನಾಶ ಮಾಡಬಹುದು. ನಾನು ಇದೆಲ್ಲ ಗಿಡಗಳು ನಟ್ಟಿದ್ದೆ. ಕೆಲವರು ಕಾರ್ ಪಾರ್ಕಿಂಗ್ ಅಂತ ಹೇಳಿ ಎಲ್ಲ ಗಿಡಗಳನ್ನ ಹೊಡೆದಾಕಿದ್ದಾರೆ. ಈ ಮನೆ ಕಟ್ಟುವಾಗ ನಾವು ಹೇಳಿದೆ, ದಯವಿಟ್ಟು ಈ ಗಿಡಗಳನ್ನ ಮಕ್ಕಳ ತರ ಸಾಕಿದ್ದೀನಿ, 5-6 ಗಿಡಗಳು. ಇದೆಲ್ಲ ನೀವು ಹಾಕಿರೋದು ಅವ್ರ ಕಟ್ ಮಾಡಕ್ ಹೊರಟ್ರು. ದಯವಿಟ್ಟು ಕಟ್ ಮಾಡಬೇಡಿ, ಇದು ಬಹಳ ಮುಖ್ಯವಾಗಿದೆ ಪರಿಸರ ಕಾಪಾಡಕ್ಕೆ ಹೇಳಿ ಅವ್ರು ಕಟ್ ಮಾಡಿಲ್ಲ. ಅದು ಕೊಂಬೆಗಳು ಮಾತ್ರ ಕಟ್ ಮಾಡಿದ್ರು. ಓಕೆ. ಸರ್ ಈಗ ಇದಕ್ಕೆ ಸ್ವಾತಿ ನಾನು ನೋಡ್ಲಿಲ್ಲ, ಇದು ಇದೆಲ್ಲ ಹೇಗೆ ಸರ್? ಇದು ಪ್ರಾಣಿ, ಇದು ಪಕ್ಷಿಗಳೆಲ್ಲ ಒಡನಾಟ. ನಾವು ಪ್ರಕೃತಿ ಪ್ರಿಯರು, ಪ್ರಾಣಿ ಪ್ರಿಯರು, ಆಮೇಲೆ ನಾಯಿಗಳು, ಪ್ರಾಣಿ ಪಕ್ಷಿಗಳು ಪ್ರಿಯರು. ಅದು ಒಡನಾಟ ಇರೋದ್ರಿಂದ ಅವನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಆಕ್ಚುಲಿ ನಾವು ಹೊರಗಡೆ ಹೋಗ್ತೀನಿ ಇವಾಗ ನಾನು ಬರ್ತೀನಿ ಅಂತ ಹಠ ಮಾಡ್ತೇವೆ. ಫುಲ್ ಫ್ರೆಂಡ್ಲಿ ಇದೆ. ಹೌದು, ನಾನು ಬರ್ತೀನಿ ಅಂತ ಹೊರಡ್ತೇವೆ. ಕಾರಲ್ಲಿ ಬರುವಾಗ ನಾನು ಬರ್ತೀನಿ ಅಂತ ಹೇಳ್ತೇವೆ. ಆಮೇಲೆ ಬೈಕಲ್ಲಿ ಹೋಗೋ ಬರ್ತೀನಿ ಅಂತ ಹೇಳ್ತೇವೆ, ವಾಕಿಂಗ್ ಹೋಗುವಾಗ ಬರ್ತೇವೆ. ಸೂಪರ್. ಹಾಗೆ ಕೀಸ್ ಕೊಡೋದ್ರೆ ಕೀಸನ್ನು ಕೊಡ್ತಾನೆ, ಅಷ್ಟು ಲವೇಬಲ್. ಓಕೆ. ಏನ್ ಸರ್ ಇದು, ಯಾವ ಒಂದು ಬರ್ಡ್ ಇದು? ಇದು ಗ್ರೀನ್ ಚಿಕ್ ಕೊನ್ಯೂರ್ ಅಂತ ಹೇಳ್ತಾರೆ. ಅಂದ್ರೆ ಗ್ರೀನ್ ಚಿಕ್ ಕೊನ್ಯೂರ್ ಇಂಡಿಯನ್ ಬರ್ಡ್ ಅಲ್ಲ? ಇಲ್ಲ, ಆಫ್ರಿಕಾದ ಬರ್ಡ್. ಇದ್ರಲ್ಲಿ 2 ತರ ಇದೆ. ಒಂದು ಸನ್ ಕೊನ್ಯೂರ್ ಅಂತ ಹೇಳ್ತಾರೆ. ಸನ್ ಕೊನ್ಯೂರ್ ಯೆಲ್ಲೋ ಕಲರ್, ಹಳದಿ ಕಲರ್, ಬಹಳ ಚೆನ್ನಾಗಿರ್ತದೆ. ಅದಕ್ಕೆ ಡಬಲ್ ರೇಟ್. ಅದೆಲ್ಲ ಲವ್ ಬರ್ಡ್ಸ್ ಅಲ್ಲ? ಇದೆಲ್ಲ ಲವ್ ಬರ್ಡ್ಸ್. ಓಕೆ. ಅಂದ್ರೆ ನೀವು ಪರಿಸರ ಪ್ರೇಮಿ ಅಲ್ದಾನೆ ಪ್ರಾಣಿ ಪ್ರಿಯರು, ಪಕ್ಷಿ ಪ್ರಿಯರು. ಹೌದು, ಇದು ಪಕ್ಷಿಗಳು ಕೂಡ ಒಂದು ಒಳ್ಳೆ ತಾಣ ಆಗಿದೆ ಅಲ್ಲ? ಹೌದಾ? ಅಂದ್ರೆ ಹೊರಗಡೆ ಬರುವಂತ ಪಕ್ಷಿಗಳು ಕೂಡ ಬಂದು ಇಲ್ಲಿ ಗೂಡು ಕಟ್ಟಿ ಮೊಟ್ಟೆ ಹಾಕಿ ಮರಿ ಎಲ್ಲ ಮಾಡ್ಕೊಂಡು ಸ್ವಚ್ಛಂದವಾಗಿ ಹಾರಾಡ್ಕೊಂಡಿರ್ತದೆ. ಹೌದಾ? ಅದಕ್ಕೆ ಇಲ್ಲೇ ಸಿಗುತ್ತೆ ಅಲ್ಲ, ಹಣ್ಣುಗಳು ಸಿಗುತ್ತೆ, ಎಲ್ಲ ಸಿಗುತ್ತೆ ಅದಕ್ಕೆ ಇಲ್ಲೇ. ಅವ್ರ ಕಾಡಿದ್ದಂಗೆ ಇದು. ಅಲ್ಲ, ನನಗೆ ಏನ್ ಅನ್ಸ್ತಿರೋದು ಅಂತಂದ್ರೆ ಸರ್, ಇವತ್ತಿನ ಇದರಲ್ಲಿ ಎಲ್ಲ ಸ್ವಾರ್ಥ ಜೀವನದಲ್ಲಿ ಬದುಕ್ತಿರೋ ಅಂತ ಕಾಲಘಟ್ಟದಲ್ಲಿ ನಿಮ್ಗೆ ಇಷ್ಟೊಂದು ಮನಸ್ಸು ನಿರಾಳ ಇದೆ ಅಂತ ಹೇಳಿದ್ರಲ್ಲ ಸರ್, ಅದು ನನಗೆ ತುಂಬಾ ನಿಮ್ಮಂತವ್ರು ಸಿಗೋವಂಥದ್ದು ವಿರಳ ಸರ್. ಇದಕ್ಕೆಲ್ಲ ಈ ಗಿಡಗಳಿಗೆಲ್ಲ ನೀರ್ ಸಿಂಪಡಣೆ ಹೇಗೆ ಸರ್? ಯಾಕಂದ್ರೆ ಬೇಸಿಗೆ ಕಾಲ ಬೇರೆ. ಹೌದು, ಈ ಗಿಡದಲ್ಲಿ ನೋಡಿ ಇದೆಲ್ಲ
ತುಂಬಾ ತೇವಾಂಶ ಇರುವ ಗಿಡ ಬಳ್ಳಿಗಳಿವೆಲ್ಲ. ಅದಕ್ಕೆ ನಾವು 1 ತಿಂಗಳಿಗೆ ಒಂದ್ಸಲ ನೀರು ಹಾಕ್ತೀನಿ. ಬೇಸಿಗೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ. ಬೇಸಿಗೆಯಲ್ಲಿ ಮಾತ್ರ ವಾರಕ್ಕೊಂದ್ಸಲ ಹಾಕಿದ್ರೆ ಒಳ್ಳೆ. ಅದು ಸಾಯೋದಿಲ್ಲ, ಆದ್ರೆ ನೀರು ಹಾಕಿದ್ರೆ ಅದು ಖುಷಿಯಾಗಿ ಪೂರ್ತಿ ಗಿಡಗಳಿಗೆಲ್ಲ ನೀರು ಬೇಕೇ ಬೇಕು. ಅದು ಈಗ ಮೇಲ್ಗಡೆ ಎಲ್ಲ ಬೆಳೆದಿಲ್ಲ ಅಂದ್ರೆ ಕೆಳಗಡೆ ಬೇರೆಲ್ಲ ಕೆಳಗಡೆ ಇದೆ, ಮಧ್ಯದಲ್ಲಿ ಇದೆ, ಮೇಲೆ ಇದೆ, 3 ಕಡೆ ಇದೆ. ದಿನನಿತ್ಯ ಅದಕ್ಕೆ ಸಿಂಪಡಿಸ್ಬೇಕು? ಇಲ್ಲ, ದಿನನಿತ್ಯ ಬೇಡ, ತಿಂಗಳಿಗೆ ಒಂದ್ಸಲ. ಹೌದಾ? ಬೇಸಿಗೆಗಾಲದಲ್ಲಿ ಬೇಸಿಗೆ ವಾರಕ್ಕೊಂದ್ಸಲ ಹಾಕ್ಲೇಬೇಕು. ಆ ಸಾಯೋದಿಲ್ಲ, ಆದ್ರೂ ಹಾಕಿದ್ರೆ ಒಳ್ಳೇದು. ಅಲ್ಲ, ಬೇಸಿಗೆಗಾಲದಲ್ಲಿ ನೀರು ಬೇಕೇ ಬೇಕು ಸರ್. ಮನುಷ್ಯನಿಗೆ ನೀರ್ ಇಲ್ದೇನೆ ಬದುಕೋದಕ್ಕೆ. ನೋಡಿ, ನಾವು 1 ತಿಂಗಳು ಬೇಸಿಗೆಯಲ್ಲಿ ಫಾರಿನ್ ಹೋದಾಗ ಏನ್ ಸಾಯ್ದಿಲ್ಲ, ನೀರ್ ಹಾಕಿಲ್ಲ ಯಾರು. 1 ತಿಂಗಳು. ಓಕೆ. ಅದಕ್ಕೆ ಯಾವಾಗಲೂ ಫಾರಿನ್ಗೆ ಹೋಗ್ತಾ ಇರುವಾಗ ಇವು ಈ ತರ ಗಿಡಗಳು ಹಾಕಿದ್ರೆ ನಮ್ಗೆ ತಲೆ ಬಿಸಿ ಇರಲ್ಲ. ಬೇರೆಲ್ಲ ಏನೇನು ತೋರಿಸ್ಬೋದ? ಬನ್ನಿ. ನಮ್ಮ ನಾಯಿಗಳು ಒಡನಾಟ. ಸೂಪರ್. ಚಿಕನ್ ಕೊಡ್ತೀಯಾ? ಚಿಕನ್ ಕೊಡಪ್ಪ. ಈ ನಾಯಿಗಳು ಪಕ್ಷಿಗಳನ್ನೆಲ್ಲ ಹಿಡಿಯಲ್ಲ. ಅದು ನಮ್ದು ಅಂತ ಗೊತ್ತಿದೆ ಅದಕ್ಕೆ. ಏನ್ ಮಾಡಲ್ಲ ಪಕ್ಷಿಗಳಿಗೆ ಏನ್ ಮಾಡಲ್ಲ. ನೋಡಿ, ನನ್ನ ನಾಯಿ ಮೇಲೆ ಪಕ್ಷಿಗಳ ಫ್ರೆಂಡ್ಲಿ ಇದೆ. ನೋಡಿ, ಏನ್ ಮಾಡಲ್ಲ. ನೋಡಿ, ಪಕ್ಷಿಗಳ ಮೇಲೆ, ನಾಯಿಗಳ ಮೇಲೆ ಮಡಗಿದ್ದೀನಿ, ಏನ್ ಮಾಡಲ್ಲ. ಚಿಕನ್ ಕೊಡಪ್ಪ, ಚಿಕನ್ ಕೊಡು. ಕೊಡು ಸೆಕೆಂಡ್. ನೀನು ಕೊಡ್ತೀಯಾ? ನೀನು ಕೊಡ್ತೀಯಾ ಸೆಕೆಂಡ್? ಕೊಡಪ್ಪ, ಸೆಕೆಂಡ್ ಕೊಡು. ನನ್ಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸೆಕೆಂಡ್ ಕೊಡ್ತದೆ, ಬಂದವ್ರಿಗೆಲ್ಲ. ಓಕೆ. ಒಳಗೆ ಬರುವಾಗ ನಮ್ಗೆ ತಣ್ಣಪಾದ. ಖಂಡಿತ. ಒಳಗಡೆ ಏನ್ ಆಚೆ ಬಿಸಿಲಿತ್ತು, ಒಳಗಡೆ ಬರ್ತಿದ್ದಂಗೆ ಸ್ವಲ್ಪ ತಣ್ಣಗಾಗ್ತದೆ. ಹೌದು ಸರ್. ಇದು ಈಗ ಈ ಒಂದು ಆಸಕ್ತಿ, ಈ ಪ್ರಕೃತಿ ಮೇಲೆ ಈ ತರ ಗಿಡ ಮರಗಳನ್ನೆಲ್ಲ ಬೆಳೆಸ್ಬೇಕು ಅನ್ನೋ ಆಸಕ್ತಿ ಯಾವಾಗಿಂದ ಬಂತು? ಚಿಕ್ಕ ವಯಸ್ಸಿಂದಾನೇ ನಿಮ್ಗೆ ಆತರ ಒಂದು? ಅದನ್ನ ಹೇಳಿದೆಲ್ಲ, ನಮ್ಮ ಊರು ಸೋಮವಾರಪೇಟೆ, ಅಲ್ಲಿಂದ ನಾವು ಪರಿಸರದಲ್ಲೇ ಬೆಳೆದಿದ್ದು. ಅಲ್ಲೆಲ್ಲ ಕಾಡು ಪ್ರಾಣಿಗಳು ಬರ್ತಾ ಇದ್ವಿ ನಮ್ಮ ಮನೆಗೆಲ್ಲ. ಆ ತೋಳಗಳು, ಗುಳ್ಳೆ ನರಿಗಳು ಎಲ್ಲ ನಮ್ಮ ಕೋಳಿಗಳನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇತ್ತು. ಮತ್ತೆ ನಾವು ಪಕ್ಷಿಗಳೆಲ್ಲ ಗಿಳಿ ತುಂಬಾ ಇತ್ತು ಮರದ ಗಿಡಗಳ ಮೇಲೆ. ಅದ ಆ ವಾತಾವರಣದಲ್ಲಿ ಬೆಳೆದಿದ್ವಿ ನಾವು. ಇಲ್ಲಿ ವಾತಾವರಣ ಇಲ್ಲಲ್ಲ ಅಂತೇಳಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡಿದ್ದೀರಿ. ಇದೆಲ್ಲ ಏನ್ ಸರ್ ಇದು ಕಲೆಕ್ಷನ್? ಹೆಣ್ಮಕ್ಳಿಗೆ ಒಂಥರ ಸ್ಪೆಷಲ್ ಅಟ್ರಾಕ್ಷನ್ ಅವರಿಗೆ. ಎಲ್ಲ ಗೊಂಬೆಗಳು, ಮೋಸ್ಟ್ಲಿ ಫಾರಿನ್ ಗೊಂಬೆಗಳು ಜಾಸ್ತಿ ಇದೆ. ಮೇಲೆಗಡೆ ನಮ್ಮ 4-5 ಗೊಂಬೆಗಳು ಸೂತ್ರದ ಗೊಂಬೆ. ಸೂತ್ರದ ಗೊಂಬೆ, ಅದು ಆಡ್ತದೆ. ಅದು ಸೂತ್ರದ ಗೊಂಬೆ. ಅಂದ್ರೆ ಈ ದಾರ ಕಟ್ಟಿ ಅದು ಪೇರದು ಗಂಡ ಹೆಂಡತಿ ನೋಡಿ, ಅದು ಮೀಸೆ ಇರುವುದು ಗಂಡ. ಅವ್ರ ಜಗಳಗಳು, ಅವ್ರು ಪ್ರೀತಿ ಮಾಡೋದು, ಅದೆಲ್ಲ ಇರ್ತದೆ. ಕುಟುಂಬದ ಎಲ್ಲ ಇರ್ತದೆ. ಖಂಡಿತ ಪ್ರೀತಿ ಜಗಳ ಇದ್ರೇನೆ ಕುಟುಂಬ. ಹೌದು. ಸೊ ಇದೆಲ್ಲ ಏನ್ ಸರ್, ಇದು ಕಾರ್ಗಳೆಲ್ಲ ಕಲೆಕ್ಷನ್ ಇಟ್ಟಿದ್ದಾರೆ? ಇದು ಗಂಡ್ ಮಕ್ಕಳಿಗೆ ತುಂಬಾ ಸ್ಪೆಷಲ್ ಅಟ್ರಾಕ್ಷನ್. ಅಂದ್ರೆ ನಿಮ್ಮ ಮನೆಗೆ ಇವಾಗ ಇಲ್ಲಿರಂತ ಸುಮಾರು ಮಕ್ಕಳುಗಳು ಬರ್ತಾನೆ ಇರ್ತಾರೆ. ಹೌದಾ? ಅವು ಕಾರ್ಗಳು ಕೇಳ್ಕೊಂಡು ಸುಮಾರು ಖಾಲಿಯಾಗಿದೆ, ಕೇಳ್ಕೊಂಡು ತಗೊಂಡಿದ್ದಾರೆ. ಗೊಂಬೆಗಳು ಅಷ್ಟೇ ಸುಮಾರು ಇರ್ತದೆ ಗೊಂಬೆಗಳು. ಹೆಣ್ಮಕ್ಳಿಗೆ ಕೆಲವರು ಬೇಕಂತ ಕೇಳಿದಾಗ, ಹಠ ಮಾಡಿದಾಗ ಕೊಡ್ತೀವಿ. ಸರ್, ಮನೆಯಲ್ಲಿ ಯಾರ್ಯಾರೆಲ್ಲ ಇದ್ರಿ? ನಾವು, ನಮ್ಮ ಮಿಸಸ್ಸು ರಿಟೈರ್ಡ್ ಮಾರ್ನಿಸ್ ಕಾಲೇಜ್ ಫಿಸಿಕ್ಸ್ ಪ್ರೊಫೆಸರು. ಗಂಡು ಮಕ್ಕಳು. ಜಾರ್ಡನ್ MSc ಮಾಡ್ದ, ಅದು ಇದು ಟಾಪರ್ ಕಾಲೇಜಲ್ಲಿ. ಇನ್ನೊಬ್ಬ MCA ಮಾಡ್ದ NIE ಕಾಲೇಜಲ್ಲಿ. ಅವನಿಗೆ ಜಾಬ್ IBM ಅಲ್ಲಿ ಸಿಕ್ಕಿದೆ, ಬೆಂಗಳೂರಿನಲ್ಲಿದ್ದಾನೆ. ಹಾಗೆ ನಾವು 4 ಮಂದಿ ಸಂತೋಷವಾಗಿದ್ದೀವಿ. ನಾಯಿಗಳು, ನಮ್ಮ ಪಕ್ಷಿಗಳ ಕೂಡ. ಈಗ ನಿಮ್ಮ ಮನೇಲಿರುವಂತ ಮೇಡಮ್ ಮತ್ತೆ ಮಕ್ಕಳು ಕೂಡ ನಿಮ್ ತರನೇನಾ? ನಮ್ಮ ತರನೇ. ಅವ್ರಿಗೂ ಎಲ್ಲ ಪ್ರಕೃತಿ ಪ್ರಿಯರು. ಅವ್ರಿಗೆ ಯಾವ ಭಯನೂ ಇಲ್ಲ. ಈಗ ಹಾವು ಅಂತೇಳಿ ಭಯ ಇಲ್ಲ, ಏನಿಲ್ಲ. ಬಟ್ ಆಕ್ಚುಲಿ ತುಂಬಾ ಕಲ್ಲುಗಳ ಅಡಿಯಲ್ಲಿ ಹಾವು ಸೇರ್ಬೇಕಾಗಿತ್ತು. ಒಂದು ಹಾವು ದಾಟ್ಕೊಂಡು ಬರಲ್ಲ ಈ ಕಡೆ. ಏನ್ ಸರ್ ಇದು ಇಷ್ಟೊಂದು ಕೆತ್ತನೆ ಮಾಡಿರುವಂತ ವಿಗ್ರಹಗಳು ಇವೆಲ್ಲ ಇರುವಂತ ಕಲ್ಲಿನ ವಿಗ್ರಹಗಳು? ಇದು ನನಗೆ ಎಲ್ಲ ಧರ್ಮಗಳ ಮೇಲೆ ಬಹಳ ಗೌರವ ಇದೆ. ವಿಶೇಷವಾಗಿ ಹಿಂದೂ ಧರ್ಮದ ಮೇಲೆ ಬಹಳ ಗೌರವ. ಯಾಕಂದ್ರೆ ಇದು ನಮ್ಮ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ. ನಾವು ಇಂಡಿಯಾದವರಲ್ವಾ, ನಮ್ಮ ವಿಶ್ವಾಸ ಏನಾದ್ರು ಇರ್ಬೋದು,
ಅದು ನಮ್ಮ ಹುಟ್ಟಿರೋಂಥ ಧರ್ಮ ಯಾವ್ದಾನ ಆಗಿರ್ಬೋದು, ಹೌದು, ನಾವೆಲ್ಲ ಒಂದೇ, ನಾವೆಲ್ಲ ಒಂದೇ, ಭಾರತೀಯರಿಂದ ನಾವೆಲ್ಲ ಒಂದೇ. ನಮ್ಮ ಸಂಸ್ಕೃತಿನೂ ಒಂದೇ, ಗ್ರೇಟ್ ಸಂಸ್ಕೃತಿ. ಇಡೀ ವರ್ಲ್ಡ್ ಅಲ್ಲಿ ನಾನು ತಿರುಗಾಡ್ಕೊಂಡ್ ಬಂದಿದ್ದೀನಿ 80 ದೇಶಗಳಿಗೆ. ಅದು ನಮ್ಮ ಸಂಸ್ಕೃತಿಗಿಂತ ದೊಡ್ಡ ಸಂಸ್ಕೃತಿ ಎಲ್ಲೂ ಇಲ್ಲ. ಗ್ರೇಟ್ ಸಂಸ್ಕೃತಿ ಅಂತ ಹಳೆ ಸಂಸ್ಕೃತಿ, 5000 ವರ್ಷಗಳ ಸಂಸ್ಕೃತಿ. ಅದನ್ನ ಉಳಿಸ್ಬೇಕಂತ ಒಂದು ಉದ್ದೇಶದಿಂದ ನಾನು ಇದೆಲ್ಲ ಕಲೆಕ್ಟ್ ಮಾಡಿದೀನಿ. ಯಾಕಂದ್ರೆ ಕೆಲವು ಇದೆಲ್ಲ ಬಿಸಾಕಿದ್ದು, ಬೇಡ ಅಂತ ಬಿಸಾಕಿದ್ರು, ಭಗ್ನ ಆಗುವಾಗ ಅದು ಬಿಸಾಕ್ತಾರೆ. ಹೌದು ಹೌದು, ಖಂಡಿತ. ಅದನ್ನೆಲ್ಲ ಅವಮಾನ ಆಗುತ್ತೆ ಅದಕ್ಕೆ, ಹೌದು ಅಲ್ವಾ? ಹೌದು. ದೇವ್ರಿಗೆ ಪೂಜೆ ಮಾಡ್ತಾ ಇದ್ರಿ ಇದನ್ನ, ಹೌದು, ಏನೋ ಮುರಿದ ತಕ್ಷಣ ಬಿಸಾಕ್ಬಿಡೋದು. ಈ ಒಂದು ವಿಚಾರದಲ್ಲಿ ನಾನು ಹೇಳೋದಿಲ್ಲ, ಇಲ್ಲ ಈ ವಿಚಾರದಲ್ಲಿ ಹೇಳೋದಾದ್ರೆ ತುಂಬಾ ಖುಷಿ ಆಗ್ತಿದೆ. ಪರ್ಸನಲಿ ನಾನು ಹೇಳೋದು ಇಷ್ಟಪಟ್ಟಾದ್ರೆ, ಈಗ ಧರ್ಮ ಯಾವ್ದಾದ್ರು ಆಗಿರ್ಲಿ, ಬಟ್ ಮನುಷ್ಯತ್ವ ಅಂತ ಬಂದಾಗ ದೇವ್ರು, ಎಲ್ಲಾ ದೇವ್ರುಗಳಿಗೂ ಕೂಡ ನಾವು ಅದನ್ನ ನಮ್ದೇ ಆದ ಒಂದು ಸಂಸ್ಕೃತಿ ಉಳಿಸ್ಕೊಂಡ್ ಬಂದಿದೀವಿ ಪಾರಂಪರಿಕವಾಗಿ. ಬಟ್ ಏನಾಗತ್ತೆ ಅಂದ್ರೆ, ನೀವ್ ಹೇಳಿದ ಸತ್ಯ, ಏನೋ ಒಂದು ಸ್ವಲ್ಪ ಭಿನ್ನ ಆಗಿದೆ, ವಿಘ್ನ ಆಗಿದೆ ಅಂತ ಅಂದಿದ್ ಮಾತ್ರಕ್ಕೆ ಅದಕ್ಕೆ ಏನು ಶಕ್ತಿ ಇಲ್ಲ ಅಥವಾ ಅದಕ್ಕೆ ಏನು ಇದಿಲ್ಲ ಅಂದ್ಬಿಟ್ಟು ರೋಡಲ್ಲಿ ಬಿಸಾಕುವಂಥದ್ದು ಮಾಡುವಂತ ಕಾಲಘಟ್ಟದಲ್ಲಿ ಇವತ್ತು ನೀವು ಅದನ್ನೆಲ್ಲ ಕಲೆಕ್ಟ್ ಮಾಡ್ತಿದ್ರಲ್ಲ, ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೋದು.